ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದಯಾ, ಇದು ಮದುವೆ ವಿಷಯ. ನಿಂತ ಜಾಗದಲ್ಲಿ ಹೇಳೋದಕ್ ಸಾಧ್ಯನಾ? ಇರ್ಬಹುದು ಅದ್ಕೆಮ್ಮ, ಆದ್ರೆ ಈ ಭಕ್ತಿ ಅಚಿಂತ್ಯ ಇಬ್ರು ಹೊಸಬ್ರೇನಲ್ವಲ್ಲ. ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು. ಅದನ್ನೇ ಸ್ನೇಹ ಅನ್ನೋದು. ನಾನು ಅದನ್ನೇ ಅದಕ್ಕೆಮ್ಮ ಹೇಳ್ತಾ ಇರೋದು. ಹೀಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡೋದ್ರ ಬದಲು ಎಸ್ ಆರ್ ನೋ ಅಂತ ಒಂದೇ ಪದದಲ್ಲಿ ನೇರವಾಗಿ ಉತ್ತರ ಹೇಳ್ಬಿಟ್ಟಿದ್ದಿದ್ರೆ ನಮಗೂ ಕಾಯೋದು, ಸುಮ್ಮನೆ ಏನೇನೋ ಕಲ್ಪಿಸ್ಕೊಳ್ಳೋದು ಎಲ್ಲ ಉಳಿತಾ ಇತ್ತಾ? ಹೌದು ಅಮ್ಮೋರೆ, ಕೊನೆ ಪಕ್ಷ ಅವಳ ಅಭಿಪ್ರಾಯನ ನಿಮ್ಗೆ ತಿಳಿಸಿದ್ರೆ ನಿಮ್ಗೂ ನಿರಾಳ ಆಗಿರೋದು. ನೋಡಿ, ಈ ಮನೇಲಿ ಇವರೊಬ್ಬರೇ ಸರಿಯಾಗಿ ಮಾತಾಡ್ತಿರೋದು. ಅದಕ್ಕೆಮ್ಮ, ನೀವು ಈ ಸೂಕ್ಷ್ಮನ ಈಗಲೇ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು. ಖಂಡಿತವಾಗ್ಲೂ ಭಕ್ತಿಗೆ ಈ ಮದುವೆ ಇಷ್ಟ ಇಲ್ಲ. ಅಲ್ಲಲ್ಲ, ಅಂದ್ರೆ ಅಚಿಂತ್ಯನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಈ ತರ ನೆಪಗಳು ಹೇಳ್ತಿದ್ದಾಳ ಅಷ್ಟೇ. ದಯಾ, ಸುಮ್ನೆ ಏನೋ ಮಾತಾಡ್ಬೇಡ. ಭಕ್ತಿ ಹೇಳ್ತಿರೋದು ಸರಿಯಾಗೇ ಇದೆ. ತಾಯಿಗೆ ಮಾತ್ರನೇ ಮಕ್ಕಳಿಗೇನ್ ಬೇಕು ಅಂತ ಗೊತ್ತಾಗೋದು. ಭಕ್ತಿ ವಿಚಾರದಲ್ಲೂ ಆ ತಾಯಿ ಬನಶಂಕರಿ ಸರಿಯಾಗಿರೋ ನಿರ್ಧಾರನೆ ಮಾಡ್ತಾಳೆ. ನಾವಿನ್ ಬರ್ತೀವಿ. ದಯವಿಟ್ಟು ಇಲ್ಲಿರೋರು ಇಲ್ಲಾಗಿದ್ದನ್ ಯಾವ್ದನ್ನು ಮನ್ಸಿಗೆ ಹಚ್ಕೋಬೇಡಿ. ಎಲ್ಲ ಇಲ್ಲೇ ಬಿಟ್ಟು ಮನ್ಸನ್ನ ತಿಳಿ ಮಾಡ್ಕೊಳ್ಳೋಣ. ನಾಳೆ ಉತ್ಸವದಲ್ಲಿ ಭೇಟಿಯಾಗೋಣ. ಶ್ರೀಕಾಂತ, ಅಮ್ಮು ಎಲ್ಲಿ? ಅಣ್ಣ ಇಲ್ಲ, ಭಕ್ತಿ ಅಕ್ಕನ ಜೊತೆ ಮಾತಾಡಕ್ ಹೋಗಿರ್ಬೇಕು. ಭಕ್ತಿ ಜೊತೆನಾ? ಖುಷಿಯಾಗಿರ್ತಾರೆ, ದುಃಖ ಪಡ್ತಾರೆ ಅಂತ ಗೊತ್ತಿತ್ತು ನನ್ನ ನಿರ್ಧಾರನ ಹೇಳೋಕ್ಕಾಗತ್ತಾ? ಹೇಳ್ಬೇಕಿತ್ತು ಭಕ್ತಿ. ಇಲ್ಲ ಅಂದ್ರೆ ನೀನ್ ಬೇರೆಯವ್ರ ಮಾತಿಗೆ ರಿಕ್ವೆಸ್ಟ್ಗೆ ಕರ್ಗ್ ಹೋಗ್ತೀಯ. ನಿನ್ ಜೀವನ ಬೇರೆಯವ್ರ ಆಯ್ಕೆ ಆಗ್ಬಾರ್ದು. ನೀನ್ ಹೇಳೋ ಆಯ್ಕೆ ವಿಷಯಕ್ಕೆ ಬಂದ್ರೆ ನಮ್ಮನೆಯವರು ನನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅನ್ನೋದು ಗೊತ್ತಾ ನಿನಗೆ? ಇದನ್ನೇ ನಾನು ಬೇಡ ಅಂತ ಹೇಳೋದು. ಇದು ನಿನ್ ಮನೇಲಿ ಮಾತ್ರ ಅಲ್ಲ, ಎಲ್ಲರ ಮನೇಲೂ ಅವ್ರ ತಂದೆ ತಾಯಿ ತ್ಯಾಗ ಮಾಡೇ ಮಾಡ್ತಾರೆ. ಅಯ್ಯೋ ಆದಿತ್ಯ, ಅರ್ಥ ಮಾಡ್ಕೋ. ಜೀವನ ನಂದೇ ಆದ್ರೂ ಜೀವ ಕೊಟ್ಟೋರು ನಮ್ಮ ಮನೆಯವರು. ಈಗ ನಾನು ಹೌದು ಇಲ್ಲ ಅಂತ ಒಂದೇ ಮಾತಲ್ಲ ನಿರ್ಧಾರನ ತಿಳಿಸ್ಬೋದಾಗಿತ್ತು. ಆದ್ರೆ ಇದರಿಂದ ಏನಾಗತ್ತಂತ ಯೋಚನೆ ಮಾಡಿದ್ಯಾ? ನನ್ ಮದ್ವೆ ಆಗಲ್ಲ ಅಂದ್ರೆ ನನ್ನ ಚಕ್ಲಿಗೆ, ಧಾಮಿನಿ ಅಮ್ಮನವ್ರಿಗೆ, ಚಿಕ್ಕಪ್ಪಂಗ್ ನೋವಾಗತ್ತೆ. ಅದೇ ನನ್ ಮದ್ವೆ ಆಗ್ತೀನಿ ಅಂದ್ರೆ ರಾಜಿಗೆ, ಶ್ರೀಕಾಂತ್ ಅಣ್ಣಂಗ್ ನೋವಾಗತ್ತೆ. ನನಗೆ ಯಾರಿಗೂ ನೋವು ಕೊಡೋಕೆ ಇಷ್ಟ ಇಲ್ಲ ಆದಿತ್ಯ. ಏಯ್, ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಭಕ್ತಿ, ಅರ್ಥ ಮಾಡ್ಕೋ. ಪ್ರಪಂಚನ ಮೆಚ್ಚಿಸಿ ಬದುಕಕ್ಕಾಗಲ್ಲ ಭಕ್ತಿ. ಇಲ್ಲಿ ನಾವು ಒಬ್ರಿಗೆ ಕೆಟ್ಟವರಾದ್ರೇನೆ ಇನ್ನೊಬ್ರಿಗೆ ಒಳ್ಳೆಯವರಾಗಕ್ಕಾಗೋದು. ಇದನ್ನ ನಾನು ಒಪ್ಪಲ್ಲ. ನನ್ ಚಕ್ಲಿ ಅಮ್ಮ ಆಗಿ, ಹೆಂಡತಿಯಾಗಿ, ಅತ್ತಿಗೆ ಆಗಿ, ಅತ್ತೆ ಆಗಿ ಯಾರಿಗೂ ನೋವು ಕೊಡ್ದಲೆ ಕೆಟ್ಟೋಳಾಗ್ತಾ ಇಲ್ವಾ? ಮದ್ವೆ ಆದ್ಮೇಲೆ ಇಷ್ಟ ಇಲ್ಲ ಅಂದ್ರೂ ಹಂಗೆ ಇರ್ಬೇಕಾಗುತ್ತೆ. ಯಾಕಂದ್ರೆ ಅವಾಗ ಬೇರೆ ಆಪ್ಷನ್ ಇರಲ್ಲ ಭಕ್ತಿ. ನೀನ್ ಏನ್ ಬೇಕಾದ್ರೂ ಹೇಳು ಆದಿತ್ಯ. ನನ್ನ ಜೀವನದಲ್ಲಿ ನಾನ್ ನಂಬಿರೋದು 3 ವಿಚಾರನ. ಒಂದು ಕುಟುಂಬ, ಇನ್ನೊಂದು ಮರ್ಯಾದೆ, ಮತ್ತೊಂದು ನಮ್ತನ. ಒಂದು ಕುಟುಂಬ, ಇನ್ನೊಂದು ಮರ್ಯಾದೆ, ಮತ್ತೊಂದು
ನಮ್ತನ. ನಾವು 3 ವಿಷಯನ ಮರಿಬಾರ್ದು. ಒಂದು ನಮ್ ಕುಟುಂಬ, 2ನೇದು ಮರ್ಯಾದೆ, 3ನೇದು ನಮ್ತನ. ಈಗ ನನ್ನ ಕುಟುಂಬ ಮಾತ್ರ ನನ್ನ ಕಣ್ಣಿಗೆ ಕಾಣಿಸ್ತಿದೆ ಅಷ್ಟೇ. ಹಾಗಂತ ಬೇರೆಯವ್ರು ಹೇಳಿದ್ದನ್ನ ಏನು ಕೇಳ್ಬೇಕು? ಕೇಳೋ ಸ್ಥಿತಿನಲ್ಲೂ ನಾನಿಲ್ಲ, ಹಾಗಂತ ಬಿಡೋಕ್ಕೂ ಆಗ್ತಿಲ್ಲ. ಅದಕ್ಕೆ ನನ್ನ ಬನಶಂಕರಮ್ಮನ ಮೇಲೆ ಭಾರ ಹಾಕಿದ್ದೀನಿ. ಅವಳ ನಿರ್ಧಾರದಿಂದ ಯಾರ ಮನ್ಸಿಗೂ ನೋವಾಗಲ್ಲ ಅನ್ನೋ ನಂಬಿಕೆ ನನಗಿದೆ. ಭಕ್ತಿ, ನಿನಗ್ ನಿಂದೆ ಆಯ್ಕೆ, ಆಲೋಚನೆ, ಅಭಿಪ್ರಾಯ ಏನು ಇಲ್ವಾ? ಎಲ್ಲ ಇದೆ. ಹಾಗಂತ ನಾನ್ ಹೇಳಿದೆ ಆಗ್ಬೇಕು ಅಂತ ಹಠ ಹಿಡಿಲ್ಲ. ಇಲ್ಲ, ಯಾರ್ ಸವಾಸನು ಬೇಡ ಅಂತ ಆ ಗೊಂಬೆ ಕಳ್ಳನ್ ತರ ಯಾರಿಗೂ ಹೇಳ್ದಲ್ಲೇ ಓಡೋಗ್ಲಾ? ಅಗಸ್ತ್ಯ ಅವತ್ ಮಾಡಿದ ತಪ್ಪು ನಿರ್ಧಾರದಿಂದ ಅವನ್ ಎಲ್ಲೋ ಒಂಟಿಯಾಗಿ ಬದುಕೋ ಹಾಗಾಯ್ತು. ಇಲ್ಲಿ ದಾಮಿನಿಯಮ್ನವರು ಅವ್ನ ಮನೆಯವ್ರು ಅನುಭವಿಸಿದ ಸಂಕಟದ ಬಗ್ಗೆ ಅವನಿಗೊಂಚೂರಾದ್ರೂ ಯೋಚನೆ ಇತ್ತ? ಸ್ವಾರ್ಥಿ ಅವನು. ಅಗಸ್ತ್ಯ ಅಪ್ಪನ್ ಕಳ್ಕೊಂಡಿದ್ ಹಾಗೇನೆ ದಾಮಿನಿಯಮ್ನವರು ಗಂಡನ್ನ, ಅಜ್ಜಿ ಮಗನ್ನ, ಅಚಿಂತ್ಯ ಅಮೃತನು ಅಪ್ಪನ್ನ ಕಳ್ಕೊಂಡು ಸಂಕಟದಲ್ಲಿದ್ರು. ಅಗಸ್ತ್ಯನ್ ಹಾಗೆ ಎಲ್ಲ ಬಿಟ್ಟು ಹೋಗೋ ಆಯ್ಕೆ ದಾಮಿನಿಯಮ್ನವ್ರಿಗಿದ್ರು ಅವ್ರು ಹೋಗಿಲ್ಲ. ಯಾಕೆ ಹೇಳು? ಜವಾಬ್ದಾರಿ. ಆ ಸಂಕಟದಲ್ಲೂ ರಾಯರ್ ಜವಾಬ್ದಾರಿನ ತಮ್ಮೇಲೆ ಹೇರ್ಕೊಂಡ್ರು. ಊರವರು ಅಗಸ್ತ್ಯನ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದ್ರು. ಅವನ್ ಪರ ಧ್ವನಿ ಎತ್ತಿತ್ತು ದಾಮಿನಿ ಅಮ್ಮವ್ರು ಮಾತ್ರ. ನಿನಗೆ ಗೊತ್ತಾ ಆದಿತ್ಯ, ಇವತ್ತಿಗೂ ಮಗನ್ ವಿಷಯ ಅಂತ ಬಂದ್ರೆ ದಾಮಿನಿ ಅಮ್ಮನವರು ಸೇನಾನಿಯಾಗಿ ಹೋರಾಡ್ತಾರೆ. ಆದ್ರೆ ಇದ್ಯಾವುದು ಆ ಅಗಸ್ತ್ಯನಿಗೆ ಬೇಕಾಗೇ ಇಲ್ಲ. ಗಂಡ ಕಳ್ಕೊಂಡಿದ್ ನೋವಲ್ಲೇ ಮಗನೂ ಬಿಟ್ಟು ಹೋಗಿದ್ ಸಂಕಟನವ್ರು ಹೇಗ್ ತಡ್ಕೊಂಡ್ರು?